ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಡ್ರಗ್ಸ್ ದಂಧೆಯಲ್ಲಿ 32 ರಾಜಕಾರಣಿಗಳಿದ್ದಾರೆ. ಪ್ರಮೋದ್ ಮುತಾಲಿಕ್ ಅವರು ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ. ಗೃಹ ಸಚಿವರಿಗೆ ಈ ಬಗ್ಗೆ ಲಿಸ್ಟ್ ಅನ್ನ ಕೂಡ ನಾನು ಕೊಡ್ತೇನೆ ಅಂತ ಪ್ರಮೋದ್ ಮುತಾಲಿಕ್ ಅವರು ಈ ಒಂದು ಸ್ಫೋಟಕ ಹೇಳಿಕೆಯನ್ನ ನೀಡಿರುವಂತದ್ದು. ಆ 32 ರಾಜಕಾರಣಿಗಳು ಯಾರು ಅನ್ನೋದ್ರ ಬಗ್ಗೆ ಗೃಹ ಸಚಿವರಿಗೆ ಇವರು ಲಿಸ್ಟ್ ಅನ್ನ ಕೊಡ್ತಾರಂತೆ. ಈಗ ಆಲ್ರೆಡಿ ನೋಡಿದ್ವಿ ಇಂದ್ರಜಿತ್ ಲಂಕೇಶ್, ಅದಾದ್ಮೇಲೆ ಪ್ರಶಾಂತ್ ಸಂಬರ್ಗಿ, ಈಗ ಪ್ರಮೋದ್ ಮುತಾಲಿಕ್ ಅವರು ಮತ್ತಷ್ಟು ಸ್ಫೋಟಕ ಮಾಹಿತಿಯನ್ನ ಹೊರಹಾಕುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ನಾಯಕರು ಇದರಲ್ಲಿ ಇದ್ದಾರೆ. ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಈ ಮೂರೂ ಪಕ್ಷದ ನಾಯಕರು ಇದರಲ್ಲಿ ಇರುವಂತದ್ದು. ದಾಖಲೆ ಸಹಿತ ಮಾಹಿತಿಯನ್ನ ಕೊಡ್ತೀನಿ ಅಂತ ಹೇಳಿದ್ದಾರೆ. ರಾಜಕಾರಣಿಗಳದ್ದೇ ಪಬ್ಬು, ಕ್ಲಬ್ಬು, ಬಾರ್ಗಳು ಇದಾವೆ. ರಾಜಕಾರಣಿಗಳು ಪೊಲೀಸರ ಕೈ ಕಟ್ಟಿ ಹಾಕಿದ್ದಾರೆ. ಸೊ ಹೀಗಾಗಿನೇ ಅವ್ರು ಯಾರು ಕೂಡ ಹೊರ ಬರಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಡ್ರಗ್ಸ್ ನಿಂದಲೇ ಸಾವಿರಾರು ಕೋಟಿ ವ್ಯಾಪಾರ ಆಗ್ತಾ ಇರುವಂತದ್ದು. ರಾಜ್ಯದಲ್ಲಿ ರಾಜಕಾರಣಿಗಳಿಗೆ ಸಾವಿರಾರು ಕೋಟಿ ವ್ಯಾಪಾರ ಆಗ್ತಾ ಇದೆ. ಇದರಲ್ಲಿ ಇಂದ್ರಜಿತ್ ಸಂಬರಗಿ ಬಳಿಕ ಮುತಾಲಿಕ್ ಅವರು ಸಾಕ್ಷಿಯನ್ನ ಕೊಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿರುವಂತದ್ದು. ಮಂಡ್ಯದಲ್ಲಿ ಮಾಹಿತಿ ಕೊಡುವ ಬಗ್ಗೆ ಅವರು ಹೇಳಿದ್ದಾರೆ. ನೋಟಿಸ್ ಕೊಟ್ಟು ಕರೀತಾರ ಸಿಸಿಬಿ ಪೊಲೀಸರು ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಈಗ ಆಲ್ರೆಡಿ ಗೃಹ ಸಚಿವರು ಒಂದು ಬಾರಿ ಮಾಹಿತಿ ಅಂದ್ರೆ ಮಾತನಾಡುವಂತ ಸಂದರ್ಭದಲ್ಲಿ ಹೇಳಿದ್ರು, ಯಾರ್ಯಾರ ಹತ್ರ ಮಾಹಿತಿ ಇದೆಯೋ ಅವ್ರು ಎಲ್ಲರೂ ಕೂಡ ಬೇಕಿದ್ರೆ ಬಂದ್ಬಿಟ್ಟು ಸಿಸಿಬಿ ಅವರಿಗೆ ಮಾಹಿತಿಯನ್ನ ನೀಡಬಹುದು ಅಂತ ಹೇಳಿದ್ರು. ಸೊ ಈಗ ಪ್ರಮೋದ್ ಮುತಾಲಿಕ್ ಅವರು ಹೇಳ್ತಾ ಇದ್ದಾರೆ, ನಾನು ಗೃಹ ಸಚಿವರಿಗೆ 32 ರಾಜಕಾರಣಿಗಳ ಲಿಸ್ಟ್ ಅನ್ನ ಕೊಡ್ತೀನಿ. ಪಬ್ಬು, ಬಾರು, ರೆಸ್ಟೋರೆಂಟು ಇದೆಲ್ಲವೂ ಕೂಡ ಇರುವಂತದ್ದು. ಸಾವಿರಾರು ಕೋಟಿ ಡ್ರಗ್ಸ್ ನಿಂದನೇ ವ್ಯವಹಾರ ಆಗ್ತಾ ಇದೆ ಅನ್ನೋದರ ಗಂಭೀರವಾದಂತ ಒಂದು ಆರೋಪವನ್ನು ಮಾಡಿದ್ದಾರೆ. ಇಡೀ ರಾಜ್ಯದಲ್ಲಿ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಇವತ್ತು ಈ ಡ್ರಗ್ ಮಾಫಿಯಾ ಕೆಲಸ ಮಾಡ್ತಾ ಇದೆ. ಪೊಲೀಸ್ ಇಲಾಖೆಗೆ ಹೆಜ್ಜೆ ಹೆಜ್ಜೆಗೆ ಗೊತ್ತು. ಪ್ರತಿಯೊಂದು ಯಾವ್ಯಾವ ಪಬ್ನಲ್ಲಿ ಏನೇನು ನಡೀತಾ ಇದೆ ಅಂತ ಅನ್ನೋದು ಗೊತ್ತಿದೆ ಅವರಿಗೆ. ಆದರೆ ರಾಜಕಾರಣಿಗಳು ಅವರ ಕೈ ಕಟ್ಟಿ ಹಾಕಿದ್ರಿಂದ ಇದು ಹೊರಗೆ ಬರ್ತಾ ಇಲ್ಲ. ಕಾರಣ ಏನು ಅಂತಂದರೆ ರಾಜಕಾರಣಿಗಳದ್ದೇ ಪಬ್ಗಳಿದ್ದಾವೆ, ಕ್ಲಬ್ಗಳಿದ್ದಾವೆ, ವೈನ್ ಶಾಪ್ಗಳಿದ್ದಾವೆ. ಸಾವಿರಾರು ಕೋಟಿ ವ್ಯವಹಾರ ಆಗ್ತಾ ಇರೋದೇ ಈ ರಾಜಕಾರಣಿಗಳು ಇದರಿಂದ. ಸೊ ವೈನ್ ಲಾಬಿ ಮತ್ತು ಡ್ರಗ್ ಲಾಬಿ ಇಡೀ ದೇಶದ ರಾಜಕೀಯವನ್ನು ಕೈಯಲ್ಲಿ ಇಟ್ಕೊಂಡಿದೆ. 32 ಜನ ರಾಜಕಾರಣಿಗಳು ಇದರಲ್ಲಿ ಭಾಗಿಯಿದ್ದಾರೆ. ನಾನು ಲೀಸ್ಟ್ ಮಾಡಿ ಹೋಮ್ ಮಿನಿಸ್ಟರ್ ಕೊಡೋದಂತ ನಿಶ್ಚಯ ಮಾಡಿದ್ದೀನಿ. ಅದರಲ್ಲಿ ಇವರು ಇದ್ದಾರೆ, ಬಿಜೆಪಿಯವರು ಇದ್ದಾರೆ, ಜೆಡಿಎಸ್ನವರು, ಕಾಂಗ್ರೆಸ್ನವರು ಎಲ್ಲರೂ ಇದ್ದಾರೆ. ನಮಗೆ ಈ ನಟ ನಟಿಯರದ ನಮಗೆ ಚಿಂತೆ ಇಲ್ಲ. ನಮಗೆ ಯುವ ಶಕ್ತಿ, ಯುವಕ ಯುವತಿಯರು ಬಲಿಯಾಗ್ತಾ ಇದ್ದಾರೆ. 8ನೇ ತರಗತಿ, 9, 10ನೇ ತರಗತಿಯ ಹೈಸ್ಕೂಲ್ಗಳಲ್ಲೂ ಪ್ರವೇಶ ಮಾಡಿದೆ. ಇನ್ನು ಈ ಕುರಿತಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಸ್ವತಃ ಶ್ರೀರಾಮ ಸೇನೆಯ ಮುಖ್ಯಸ್ಥರಾಗಿರುವಂತಹ ಪ್ರಮೋದ್ ಮುತಾಲಿಕ್ ಅವರೇ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಇಷ್ಟು ದಿನಗಳ ಕಾಲ ನಟ ನಟಿಯರು ಹಾಗೆ ಉದ್ಯಮಿಗಳ ಮಕ್ಕಳಿರ್ಬೋದೇನೋ, ರಾಜಕಾರಣಿಗಳ ಮಕ್ಕಳಿರ್ಬೋದೇನೋ ಅನ್ನುವ ಸಾಕಷ್ಟು ಅನುಮಾನಗಳು ಕಾಡ್ತಾನೆ ಇತ್ತು. ಈಗ ನೀವು 32 ರಾಜಕಾರಣಿಗಳು ಯಾರ್ಯಾರು ಅನ್ನೋದು ನನ್ಗೆ ಗೊತ್ತಿದೆ, ಗೃಹ ಸಚಿವರಿಗೆ ಅದನ್ನ ಕೊಡ್ತೀನಿ ಲಿಸ್ಟ್ ಅಂತ ಹೇಳ್ತಾ ಇದ್ರಿ. ಹೌದು. ಯಾವ ರೀತಿಯಾದಂತ ಗಂಭೀರ ಆರೋಪ ಇದು? ಅಲ್ಲ, ಈಗ ಇದೇನು ಮೊದಲನೇ ಬಾರಿ ರೈಡ್ ಆಗಿದ್ದು ಅಥವಾ ಡ್ರಗ್ಗಿನ ಸಂಬಂಧಪಟ್ಟಾಗ ಚರ್ಚೆ ಆಗ್ತಾ ಇರೋದು ಅಂತ ಅಲ್ಲ. ಹೌದು ಹೌದು. ಇಲ್ಲಿವರೆಗೆ ಸುಮಾರು 10-12 ವರ್ಷದಲ್ಲ 18 ಬಾರಿ ರೈಡ್ ಆಗಿದೆ, ಚರ್ಚೆ ಆಗಿದೆ. ಹಾಗಾದ್ರೆ ಪ್ರತಿ ಸಲ ಇದನ್ನ ಹೀಗೆ ಚರ್ಚೆ ಆಗೋದು ಮತ್ತೆ ನಿಲ್ಸೋದು, ಇದಕ್ಕೆ ಕಾರಣ ಅಂದ್ರೆ ರಾಜಕಾರಣಿಗಳೇ. ನಮ್ಮ ಪೊಲೀಸ್ ಇಲಾಖೆ ಬಹಳ ಸಮರ್ಥವಾಗಿದೆ. ಸೊ ಅವರು ಎಲ್ಲ ಗೊತ್ತಿದೆ, ಅವ್ರಿಗೆ ಎಲ್ಲೆಲ್ಲಿ ಯಾರ್ಯಾರು ಏನೇನಂತ ಅನ್ನೋದು ಎಲ್ಲ ಗೊತ್ತಿದೆ. ಸೊ ಅವ್ರಿಗೆ ಕೈ ಕಟ್ಟಿ ಹಾಕಿದ್ದಾರೆ, ಅವರು ಮುಂದುವರೆದೇ ಇರೋ ಹಾಗೆ ಮಾಡಿದ್ದಾರೆ. ಸೊ ನಾನು ಅದಕ್ಕೆ ಹೇಳೋದು, ರಾಜಕಾರಣಿಗಳಿಗೆ ಇಚ್ಛಾಶಕ್ತಿ ಇಲ್ಲದೆ ಇದ್ರೆ ಈಗ ಸಾವಿರಾರು ಕೋಟಿ ವ್ಯವಹಾರ ಇದೆ, ಅದು ಅವರು ಇದು ಮಾಡಲ್ಲ ಅವರು ಇದಕ್ಕೆ. ಸೊ ಅವರು ವ್ಯವಸ್ಥಿತವಾಗಿದ್ದಾರೆ. ಈಗ 32 ರಾಜಕಾರಣಿಗಳು ಅಂತ ಹೇಳ್ತಾ ಇದ್ದಾರಲ್ಲ, ಇದರಲ್ಲಿ ಹಾಲಿ ಸಚಿವರು, ಹಾಲಿ ಶಾಸಕರು ಇವರೆಲ್ಲರೂ ಕೂಡ ಇದ್ದಾರಾ? ಹಾಲಿ MP, ಹಾಲಿ ಶಾಸಕರ ಮಕ್ಕಳು, ಕಾರ್ಪೊರೇಟರ್ಸು, ಹಾಲಿ ಸಚಿವರು ಇದಾರಾ? ಹಾಲಿ ಸಚಿವರು ಇದ್ದಾರೆ. ಓಕೆ, ಇದ್ದಾರೆ. ಯಾವ ಪಕ್ಷದವ್ರು ಜಾಸ್ತಿ ಇದ್ದಾರೆ ಸರ್ ನಿಮಗೆ ಗೊತ್ತಿರುವ ಆ 32 ರಾಜಕಾರಣಿಗಳಲ್ಲಿ? ಜಾಸ್ತಿ ಹೆಚ್ಚು ಕಡಿಮೆ ಎಲ್ಲಾ ಪಕ್ಷದಲ್ಲೂ ಇದ್ದಾರೆ, ಸಮವಾಗಿದ್ದಾರೆ. ಇವತ್ತು ಬೆಂಗಳೂರು ನಗರದ ಪಬ್ಗಳು, ಕ್ಲಬ್ಗಳು, ಕ್ಯಾಸಿನೋ ಇವೆಲ್ಲ ಇವ್ರದೇ ಇದೆ.
ಓಕೆ. ಸೊ ಆ ಪಬ್ಬು, ಕ್ಲಬ್ಬು, ಕ್ಯಾಸಿನೋಗಳು, ಆ ಬಾರ್ಗಳಲ್ಲಿ ಈ ಡ್ರಗ್ಸ್ ದಂಧೆ ನಡೀತಾ ಇದೆ ಅನ್ನುವ ನೇರ ಆರೋಪ ನಿಮ್ದು. ಎಸ್ 100%. ನಾನು 2009 ಹೇಳಿದ್ದೆ. ಓಕೆ. ಅವತ್ತು ಬಿಜೆಪಿ ಗೌರ್ಮೆಂಟ್ ಇತ್ತು, ನನ್ನನ್ನು ಟಾರ್ಗೆಟ್ ಮಾಡಿದ್ರು ವಿನಃ ಆ ಡ್ರಗ್ಗಿನ ಜಾಲವನ್ನ ಹಿಡಿಯುವಂತಹದ್ದು ಮಾಡ್ಲೇ ಇಲ್ಲ. ಸೊ ಅವತ್ತಿನಿಂದ ಇವತ್ತಿನ ತನಕ ಬೆಳೆದು ನಿಂತಿದೆ, ಅದು ಸಿಕ್ಕಾಪಟ್ಟೆ ಬೆಳೆದು ನಿಂತಿದೆ. ಸರ್, ಆ 32 ರಾಜಕಾರಣಿಗಳ ಹೆಸರನ್ನ ಹೇಳ್ಬೋದಲ್ಲ ಸರ್ ಇವಾಗ? ಯಾಕಂದ್ರೆ ಗೃಹ ಸಚಿವರಿಗೆ ಕೊಟ್ಟಂತ ಸಂದರ್ಭದಲ್ಲಿ ನಿಮ್ಗೂ ಕೂಡ ಗೊತ್ತಿದೆ ರಾಜಕಾರಣಿಗಳು ಯಾವ ರೀತಿಯಾಗಿ ಕೈ ಕಟ್ಟುವಂತ ಕೆಲಸವನ್ನ ಮಾಡ್ತಾರೆ ಅಂತ. ಆ ಹೆಸರುಗಳು ಹೊರಗಡೆ ಬರ್ದಲ್ಲೇ ಇರ್ಬೋದು ಮತ್ತಷ್ಟು ರಾಜಕೀಯ ಪ್ರೆಷರ್ ಇಂದ. ಇಲ್ಲ, ನಾನು ಗೃಹ ಸಚಿವರಿಗೆ ಕೊಟ್ಟ ನಂತರ ಅದನ್ನ ಪಬ್ಲಿಷ್ ಮಾಡ್ತೇನೆ. ಓಕೆ, ಅವ್ರಿಗೆ ಕೊಟ್ಟಾಗ್ತಿದ್ದಾಗ್ಲೇ ಪಬ್ಲಿಕ್ ಮಾಧ್ಯಮದವರಿಗೆ ಹೇಳ್ತೀನಿ. ಯಾವಾಗ ಕೊಡ್ತೀರಾ ಸರ್ ಗೃಹ ಸಚಿವರಿಗೆ? ಯಾಕಂದ್ರೆ ಮುಚ್ಚಾಕುವಂತ ಪ್ರಯತ್ನ ನಿಶ್ಚಿತವಾಗಿ ಆಗತ್ತೆ. ಹೌದು. ಈಗ ನೀವು ಕೊಡೋ ಲಿಸ್ಟ್ ಒಂದಾಗಿರುತ್ತೆ, ನಾವು ತನಿಖೆ ಮಾಡ್ತಿದೀವಿ, ಪ್ರಮೋದ್ ಮುತಾಲಿಕ್ ಅವರು ಕೊಟ್ಟಿರುವಂತ ಲಿಸ್ಟ್ ಅಂತ ಅಷ್ಟೇ ಮಾತ್ರ ಹೇಳಿಕೆಗಳು ಬರ್ತವೆ ಹೊರತು ಯಾರ ಹೆಸರು ಅಂತ ಹೊರಗೆ ಬರೋದಿಲ್ಲ, ನೀವು ಅಂಟಿಲ್ ಮಾಧ್ಯಮದವರಿಗೆ ಹೇಳೋವರೆಗೂ. ಇಲ್ಲ, ನಾನು ಅದನ್ನ ಅವ್ರಿಗೆ ತಲುಪಿಸಿದ ನಂತರ ನಾನು ಅದನ್ನ ಅನೌನ್ಸ್ ಮಾಡ್ತೇನೆ. ಅಂದ್ರೆ ಈಗ ಹೇಗಿದ್ರು ಇದೊಂದು ಟೆಂಪೋ ಇದೆ, ಹೇಗಿದ್ರು ಮಾಧ್ಯಮದಲ್ಲಿ ಡ್ರಗ್ಸ್ ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ತೋರಿಸ್ತಾ ಇದೀವಿ. ನಿಮ್ಮ ಕಾಳಜಿ ಯಾವ ರೀತಿಯಾಗಿದೆ, ಯುವಕರು ಹಾಳಾಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಅದೇ ಒಂದು ಕಾಳಜಿ ನಮಗೂ ಕೂಡ ಇರುವಂತದ್ದು. ನೀವು ಬೇಗ ಆ ಒಂದು ಕೆಲಸ ಮಾಡಿಬಿಟ್ರೆ ಎಲ್ಲೋ ಒಂದ್ ಕಡೆ ಈ ಒಂದು ಪ್ರಕರಣವನ್ನ ತಾರ್ಕಿಕ ಅಂತ್ಯಕ್ಕೆ ಸ್ವಲ್ಪನಾದ್ರೂ ತಗೊಂಡು ಹೋಗ್ಬೋದು ಅನ್ಸುತ್ತೆ. ಇಲ್ಲ, ನೀವು ಹೇಳಿದಾಗೆ ಸರಿ ಇದೆ. ನಾವು ಇನ್ನೊಂದ್ ಸ್ವಲ್ಪ ಕೆಲವೊಂದು ದಾಖಲೆಗಳು ಕಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಅದೆಲ್ಲ ದಾಖಲೆಗಳು ಸಿಕ್ಕಿದ್ರೆ ಅವಾಗ ಅದು ಇದಾಗತ್ತೆ, ಸುಮ್ಮನೆ ಇಲ್ಲಾಂದ್ರೆ ಗಾಳಿಯಲ್ಲಿ ಹೇಳಿದಾಗ ಆಗತ್ತೆ. ಹೌದು. ಸೊ ನನಗೀಗ ಸಾಕಷ್ಟು ದಾಖಲೆಗಳು ಸಿಗ್ತಾ ಇದೆ. ಈಗ ಕೆಲವ್ರದ್ದಾದ್ರೂ ದಾಖಲೆ ಇದೆ ಅಲ್ವಾ ಸರ್ ನಿಮ್ಮ ಹತ್ರ? ಇದೆ. ಈಗಲೇ ಎಲ್ಲ ಒಂದು ಹಿಂಟನ್ನ ಕೊಡ್ಬೋದಾ ಇಂಥವ್ರು ಅಂತ? ಇಲ್ಲ, ನಾನು ಅದು ಪರ್ಪಸ್ಲಿ ನಾನೇ ಅದನ್ನ ಇದು ಮಾಡ್ತಾ ಇದ್ದೀನಿ. ಯಾಕಂದ್ರೆ ಅವ್ರಿಗೆ ಕೊಟ್ಟು ನೋಡಿ, ನಾವು 1 ವಾರ ಗಡುವು ಕೊಡ್ತಾ ಇದ್ದೀನಿ, ಇವ್ರ ತನಿಖೆ ಆಗ್ಬೇಕು ಅಂತ ನಾನು ಹೇಳ್ತೀನಿ. ಯಾಕೆಂದ್ರೆ ನಾವು ಪ್ರಶಾಂತ್ ಸಂಭರ್ಗಿ ಅವರ ಮಾತುಗಳನ್ನ ಕೇಳಿಸ್ಕೊಳ್ತಾ ಇದ್ವಿ. ಅವ್ರು ಡೈರೆಕ್ಟ್ ಆಗಿ ಹೇಳ್ತಾ ಇದ್ರು, ನೇರ ಆರೋಪ. ಎಸ್, ಜಮೀರ್ ಅಹಮದ್ ಖಾನ್ ಅವರಿದ್ದಾರೆ, ಅವರು ಕೂಡ ಭಾಗಿಯಾಗಿದ್ದಾರೆ. ಅವರ ಸರ್ಕಾರಿ ಆಸ್ತಿಯನ್ನ ಸರ್ಕಾರಕ್ಕೆ ಕೊಡಿಸ್ತೀನಿ ಅಂತ ಘಂಟಾಘೋಷವಾಗಿ ಹೇಳ್ಬಿಟ್ರು. ಪ್ರಮೋದ್ ಮುತಾಲಿಕ್ ಅವರು ಕೂಡ ಆ ರೀತಿಯಾಗಿ ಹೇಳುವಂತಹ ವ್ಯಕ್ತಿಗಳಲ್ಲಿ ಒಬ್ರು, ಯಾವುದನ್ನು ಕೂಡ ಹಿಂದೆ ಮುಂದೆ ನೋಡುವಂತದ್ದೇ ಅಲ್ಲ. ಪ್ರಮೋದ್ ಮುತಾಲಿಕ್ ಅವರು ತಪ್ಪು ಮಾಡಿದ್ದಾರೆ ಅಂದ್ರೆ ಹೇಳ್ತಾರೆ, ಅದ್ರಲ್ಲಿ ನೋ ಡೌಟ್. ಹೌದು. ನಾನು ಯಾವುದೋ ಮುಚ್ಚಿಡೋ ಪ್ರಶ್ನೆನೇ ಇಲ್ಲ. ಈಗ ನೀವು ಕೆಲವೊಂದು ಹೆಸರುಗಳನ್ನ ಹೇಳಲಿಕ್ಕೆ ನನ್ ಸದ್ಯಕ್ಕೆ ಆಗ್ತಾ ಇಲ್ಲ ಅಂದ್ರೆ ಎಲ್ಲೊಂದ್ ಕಡೆ ನಿಮ್ಮೇಲೂ ಒತ್ತಡ ಬಿದ್ದಿದೆ ಅಂತ ಅನ್ಕೊಂಡ್ಬಿಡ್ತಾರೆ ಕೆಲವರು. ಇಲ್ಲ, ಒತ್ತಡ ಪ್ರಶ್ನೆನೇ ಇಲ್ಲ. ಈ ವಿಷಯದಲ್ಲಿ ನಾನು ಒತ್ತಡಕ್ಕೆ ಅಥವಾ ಇನ್ಯಾವುದೋ ಇದಕ್ಕೆ ನಾನು ಬಲಿಯಾಗೋ ಪ್ರಶ್ನೆನೇ ಇಲ್ಲ. ನಾನು ಈಗ ಯುವಶಕ್ತಿ ಹಾಳಾಗಬಾರ್ದು ಅಂತ ಹೇಳಿ ಇಡೀ ರಾಜ್ಯಾದ್ಯಂತ ಬಹಳ ದೊಡ್ಡ ಪ್ರಮಾಣದಲ್ಲಿ ಅಭಿಯಾನವನ್ನು ತಗೊಂಡಿದೀವಿ ನಾವು. ಸೊ ಪಾಲಕರು, ಬೆಂಗಳೂರಿನ ಶಾಸಕರು ಎಷ್ಟು ಜನ ಇದ್ದಾರೆ ಸರ್? ಬೆಂಗಳೂರೇ ಮೇಜರು. ಈ 32 ಜನರಲ್ಲಿ ಆಲ್ಮೋಸ್ಟ್ ಎಷ್ಟು ಜನ ಇದ್ದಾರೆ ಅನ್ಸುತ್ತೆ? ಬೆಂಗಳೂರೇ ಮೇಜರ್ ಇದ್ದಾರೆ. ಮೇಜರ್ ಅಂದ್ರೆ 20 ಜನ ಇದ್ದಾರಾ? ಮೋರ್ ದನ್ 50% ಇಲ್ಲಿಯವರೇ ಇದ್ದಾರೆ. ಅದಕ್ಕೆ ಇದು ಬಹಳ ಗಂಭೀರವಾದಂತದ್ದು. ಈಗ ಏನೋ ಒಂದು ಬಿಜೆಪಿಯವರು ಅದ್ ಮಾಡ್ತೇನೆ ಇದ್ ಮಾಡ್ತೇನೆ ಅಂತ ಹೇಳ್ತಾ ಇದಾರಲ್ಲ, ಅದಕ್ಕೆ ನೋಡೋಣ. ಹಾಗಾದ್ರೆ ಈ ಬಾರಿ ಒಂದು ಅವರಿಗೆ ಟೆಸ್ಟ್ ಮಾಡೋಣ. ತನಿಖೆ ನೋಡ್ತಾ ಇದ್ದೀರಲ್ಲ, ಏನ್ ಅನ್ಸುತ್ತೆ? ಆಲ್ಮೋಸ್ಟ್ 12 ದಿನ ಆಯ್ತು ಸರ್. 12 ದಿನ ಆದ್ಮೇಲೂ ಕೂಡ ಇಬ್ಬರನ್ನ ಮಾತ್ರ ಅಂದ್ರೆ ಪ್ರಮುಖವಾಗಿ ಕಾಣಸಿಗ್ತಾ ಇರುವಂತದ್ದು ರಾಗಿಣಿ ಮತ್ತೆ ಸಂಜನಾ. ಇನ್ನು ಉಳ್ದಂತವ್ರು ಪೆಡ್ಲರ್ಗಳು, ಅವರು ಅಂತ ಏನ್ ದೊಡ್ಡ ಫೇಮಸ್ ಆಗಿರುವಂತವ್ರಲ್ಲ. ಬಟ್ ಇವ್ರಿಬ್ರಿಗೆ ಮಾತ್ರ ಈ ಪೆಡ್ಲರ್ಗಳು ಸಪ್ಲೈ ಮಾಡ್ತಾ ಇದ್ರ ಅನ್ನುವ ಪ್ರಶ್ನೆ ಸಹಜವಾಗಿ ಎದ್ದೇಳುವಂತದ್ದು. ನಿಮಗ್ ಗೊತ್ತಿರುವಂತೆ ಇನ್ನು ಉಳಿದಿರುವಂತವ್ರು ಆ ರಾಜಕಾರಣಿಗಳನ್ನ ಹೊರತುಪಡಿಸಿ ಯಾವ ಉದ್ಯಮಿಗಳಿದ್ದಾರೆ ಅಂತ ಅನ್ಸುತ್ತೆ? ಫೇಮಸ್ ಪ್ರಖ್ಯಾತರು ಯಾರಿರ್ಬೋದು ಅಂತ ಅನ್ಸುತ್ತೆ? ಇಲ್ಲ, ಇದು ನೀವು ಹೇಳಿದ ಸತ್ಯ. ಇದು ಬರೀ ಇವರಿಬ್ಬರನ್ನೇ ಹಿಡಿದು ಬಹಳ ದೊಡ್ಡ ಇಶ್ಯೂ ಮಾಡ್ಕೊಂಡು ಇದನ್ನು ಮುಚ್ಚಾಕುವಂತ ಈಗ ಇಡಿದು ಪ್ರಯತ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಡೈವರ್ಟ್ ಮಾಡುವಂತ ಒಂದು ವ್ಯವಸ್ಥೆ ಸಂಚು ನಡೀತಾ ಇದೆ ಅಂತ ನನಗೆ ಅನಿಸುತ್ತೆ. ಯಾಕಂದ್ರೆ ಇಡಿದು ಎಲ್ಲಾ ನಟ ನಟಿಯರದು ಎಲ್ಲಾ ಕಡೆ ಅವ್ರ ಸಿಕ್ಕಾಪಟ್ಟೆ ದುಡ್ಡು ಆಸ್ತಿ ಇದ್ದೇ ಇರುತ್ತೆ. ಈಗ ಮುಖ್ಯವಾಗಿ ಇದ್ದಿದ್ದು ಡ್ರಗ್ ಇಂದು. ಸರ್, 2 ಪಬ್ಗಳ ಹೆಸರು ಹೇಳ್ಬೋದಾ ಸರ್? ಹೋಗ್ಲಿ, ಪಬ್, ಕ್ಲಬ್, ಯಾವ್ದೋ ಒಂದು ಬಾರು ಡ್ರಗ್ ನಡೀತಾ ಇರುವಂತದ್ದು ನಿಮ್ಗೆ ಗೊತ್ತಿದೆಯಲ್ಲ? 2 ಪಬ್ ಹೆಸರು ಹೇಳ್ಬಿಡಿ, ರಾಜಕಾರಣಿಗಳ ಹೆಸರು ಬೇಡ. ಪಬ್, ಕ್ಲಬ್, ಬಾರೋ ಯಾವ್ದು ಈ ದಂಧೆ ನಡೀತಾ ಇದೆಯಲ್ಲ ಆ ಹೆಸರು ಹೇಳ್ಬಿಡಿ ಸರ್. ಇಲ್ಲಿ ನೋಡಿ, ಈ
ಹ್ಯಾರಿಸ್ ಅವರ ಕ್ಷೇತ್ರದಲ್ಲಿ ಹ್ಮ್ ಮ್ಯಾಕ್ಸಿಮಮ್ ಇರೋದು. ಮತ್ತು ಅಲ್ಲಿ ಶಾಲಾ ಕಾಲೇಜ್ಗಳು ಈಗ ಸೆಂಟ್ ಮೇರೀಸು, ಸೆಂಟ್ ಜೋಸೆಫ್ ಇವೆಲ್ಲ ಶಾಲಾ ಕಾಲೇಜ್ಗಳಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ. ಆ ಕ್ಷೇತ್ರದ ಇನ್ವಾಲ್ವ್ಮೆಂಟ್ ಇದೆ ಅಂತ ಅನ್ಸುತ್ತಾ ಅಲ್ಲಿನ ಶಾಸಕರದ್ದು? ಎಸ್ 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 ಎಸ್. ಈಗ ಹ್ಯಾರಿಸ್ ಅವರು ಒಬ್ರು. ಅವ್ರ ಮಗಂದೇ ಇದೆ. ಓಕೆ, ನಲ್ಪಾಡ್. ಓಕೆ, ನೆಕ್ಸ್ಟ್. ಸೊ ಹೀಗಿದೆ, ಇನ್ನು ಸಾಕಷ್ಟು ಮಾಹಿತಿ ಇದೆ. ನಾನು ಬೇಕಾದ್ರೆ ನಿಮಗೆ ಆ ಪಬ್ಗಳದ್ದು ಡಿಟೇಲ್ ಕೊಡಬಹುದು. ಸರ್, ನೀವು ಈಗ ರಾಜಕಾರಣಿಗಳ ಹೆಸರು ಹೇಳಿದ್ರೆ ಓಕೆ, ಅವ್ರದ್ದು ಯಾವ ರೀತಿಯಾಗಿ ತನಿಖೆ ಮಾಡ್ತಾರೆ ನೋಡೋಣ ಅಂತ ಹೇಳ್ತಾ ಇದ್ರಿ. ಈ ಪಬ್ಗಳ ಹೆಸರು ಒಂದು ಲಿಸ್ಟ್ ಆದ್ರೂ ಕೊಟ್ಬಿಟ್ರೆ ಅಟ್ಲೀಸ್ಟ್ ಈಗಲಾದ್ರೂ ಆ ಪಬ್ಗಳ ಮೇಲೆ ದಾಳಿಯನ್ನಾದ್ರೂ ಮಾಡ್ಬೋದು ಸಿಸಿಬಿ ಅಧಿಕಾರಿಗಳು. ಇಲ್ಲ ರೀ, ಅವ್ರಿಗೆಲ್ಲ ಗೊತ್ತು. ಎಲ್ಲ ಯಾವ್ಯಾವ ಪಬ್ ನಲ್ಲಿ ಯಾವ್ಯಾವ ಕ್ಲಬ್ ನಲ್ಲಿ ಏನೇನ್ ನಡೀತಾ ಇದೆ, ಯಾರು ಸಪ್ಲೈ ಮಾಡ್ತಾರೆ ಎಲ್ಲ ಗೊತ್ತು. ಇದು ರಾಜಕಾರಣಿಗಳ ನಾಟಕ ಅಷ್ಟೇ. ಓಕೆ, ವ್ಯವಸ್ಥಿತವಾಗಿ ನಾಟಕ ಮಾಡ್ತಾರೆ. ಸರ್, ಬೇಗ ನೀವು ಗೃಹ ಸಚಿವರಿಗೆ ಆ ಒಂದು ಲಿಸ್ಟ್ ಅನ್ನ ಕೊಡುವಂತ ಕೆಲಸ ಮಾಡಿ. ಹೇಗಿದ್ರು ಈ ಒಂದು ಟೆಂಪೋ ದೊಡ್ಡದಾಗೆ ಹೋಗ್ತಾ ಇದೆ. ಯಾರ್ಯಾರ ಹೆಸರು ಹೊರ ಬರುತ್ತೆ ಅಂತ ರಾಜ್ಯದ ಜನನೂ ಕೂಡ ಕಾಯ್ತಾ ಇದ್ದಾರೆ. ಯುವ ಜನರನ್ನ ರಕ್ಷಣೆ ಮಾಡುವಂತ ಕೆಲಸ ನಾವೆಲ್ಲರೂ ಕೂಡ ಮಾಡಬೇಕಾಗಿರುವಂತದ್ದು. ಸೊ ಬೇಗ ಆ ಒಂದು ನಿರೀಕ್ಷೆ ನಾವು ಕೂಡ ಮಾಡ್ತಾ ಇದೀವಿ. ಎಸ್, ಪ್ರಮೋದ್ ಮುತಾಲಿಕ್ ಅವರು ಆ ಒಂದು ಕೆಲಸವನ್ನ ಮುಚ್ಚಾಕುವಂತ ಕೆಲಸವನ್ನ ಮಾಡೋದಿಲ್ಲ ಅಂತ ನಮ್ಮ ನಿರೀಕ್ಷೆ ಕೂಡ ಇರುವಂತದ್ದು. ಬೇಗ ಆ ಕೆಲಸ ಮಾಡಿ ಸರ್. ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಎಸ್, ಪ್ರಮೋದ್ ಮುತಾಲಿಕ್ ಅವರು ಹೇಳ್ತಾ ಇದ್ರು 32 ರಾಜಕಾರಣಿಗಳಿದ್ದಾರೆ ಅಂತ ಹೇಳ್ತಾ ಇದ್ರು. ಅದರಲ್ಲೂ ಸ್ಪೆಷಲಿ ಶಾಂತಿನಗರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಹೇಳಿದ್ರು. ಆ ಶಾಂತಿನಗರದಲ್ಲಿ ಸಾಕಷ್ಟು ಕಾಲೇಜುಗಳಲ್ಲೂ ಕೂಡ ಈ ರೀತಿಯಾಗಿ ಆಗುತ್ತೆ. ಒಬ್ಬರ ಶಾಸಕರ ಹೆಸರನ್ನು ಕೂಡ ಹೇಳ್ತಾ ಇದ್ರು. ಇರ್ಬೋದೇನೋ ಆರೋಪ ಅನ್ನೋದ್ರ ಬಗ್ಗೆನೂ ಕೂಡ ಮಾತನಾಡ್ತಾ ಇದ್ರು. ನೋಡೋಣ ಯಾರ್ಯಾರ ಹೆಸರುಗಳು ಹೊರ ಬರ್ತವೆ ಅಂತ. ಏನೋ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ಮಾಹಿತಿಗಳು ಹೊರ ಬರ್ತಾ ಇದಾವೆ ಅಂತ ಗಮನಿಸ್ತಾ ಇದ್ದೀರಾ. ಇನ್ನ ಸತತ 2 ಗಂಟೆಗಳಾದ್ರೂ ಕೂಡ ಮುಗಿದಿಲ್ಲ ವಿಚಾರಣೆ. ಪ್ರಶಾಂತ್ ಸಂಬರ್ಗಿ ಅವರು ಸಾಕಷ್ಟು ಪ್ರಶ್ನೆಗಳನ್ನ ಮುಂದಿಟ್ಟು ಸಿಸಿಬಿ ವಿಚಾರಣೆಯನ್ನ ಮಾಡ್ತಾ ಇದೆ. ಸಾಕ್ಷಿಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಸತ್ಯವಿದೆ ಎಂದು ಫೈಲ್ ತೋರಿಸಿದ್ರು ಸಂಬರ್ಗಿ ಅವರು. ನನ್ನ ಹತ್ರ ಎಲ್ಲಾ ದಾಖಲೆಗಳು ಇದಾವೆ ಅಂತ ಹೇಳಿದ್ರು. ಸಂಬರ್ಗಿಯಿಂದ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಸಿಸಿಬಿ ಅಧಿಕಾರಿಗಳು. ಪ್ರಶಾಂತ್ ಸಂಬರ್ಗಿ ಮಾಹಿತಿ ಮೇಲೆ ಹಲವರ ಭವಿಷ್ಯ ಕೂಡ ನಿಂತಿದೆ ಅಂತ ಹೇಳಲಾಗ್ತಾ ಇದೆ. ಬಟ್ ಅವ್ರು ಯಾವ ರೀತಿಯಾದಂತಹ ದಾಖಲೆಗಳನ್ನ ಕೊಟ್ಟಿದ್ದಾರೆ ಅನ್ನೋದ್ರ ಮೇಲೆ ಇದೆಲ್ಲವೂ ಕೂಡ ಅವಲಂಬಿತವಾಗಿರುತ್ತೆ. ನೋಡೋಣ ಎಂತಹ ಪ್ರಮುಖ ದಾಖಲೆಗಳು ಇದ್ದಾವೆ ಸಂಬರ್ಗಿ ಅವರ ಬಳಿ ಅಂತ. ಆ ಪ್ರಮುಖ ದಾಖಲೆಗಳು ನಿಜಕ್ಕೂ ಆಧಾರ ರಹಿತವಾಗಿ ಏನಾದ್ರೂ ಇದ್ರೆ, ಆಧಾರವಾಗಿ ಇದ್ರೆ, ಅಥವಾ ಅದು ಯಾವುದೂ ಇಲ್ಲ ಸುಮ್ಮನೆ ಒಂದು ಗಾಳಿಯಲ್ಲಿ ಗುಂಡು ಅನ್ನುವ ರೀತಿಯಲ್ಲಿ ಇದ್ರೆ ಸಿಸಿಬಿಗೂ ಕೂಡ ಕಷ್ಟವಾಗ್ಬಿಡುತ್ತೆ. ಸುಮ್ಮನೆ ಆರೋಪ ಮಾಡಿ ಹೋಗುವಂಥದ್ದಲ್ಲ. ಪ್ರಶಾಂತ್ ಸಂಬರ್ಗಿ ಅವರು ಯಾವ ರೀತಿಯಾದಂಥ ದಾಖಲೆಗಳನ್ನು ಕೊಡ್ತಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಯಾರ್ಯಾರಿಗೆ ಕಂಟಕವಾಗಿ ಪರಿಣಮಿಸುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಸಂಬರ್ಗಿಯನ್ನ ವಿಚಾರಣೆ ಕರೆದಿರೋದ್ ಯಾಕೆ ಗೊತ್ತಾ? ನಟಿ ಸಂಜನಾ ಸರ್ ಬಿಡಬೇಡಿ ಸಂಬರ್ಗಿ, ನಿಮ್ಮ ಹೆಸರೇಳಿದ್ದಾನೆ ಎಂದ ಮೇಲೆ ಜಮೀರ್ ಅಹಮದ್ ಖಾನ್ ಅವರು ದೂರನ್ನ ಕೊಟ್ಟಿದ್ರು. ಆ ಬಳಿಕ ನನ್ನ ಮೇಲೆ ಆರೋಪ ಸಾಬೀತಾದ್ರೆ ನನ್ನ ಆಸ್ತಿಯನ್ನೇ ಸರ್ಕಾರಕ್ಕೆ ಬಿಟ್ಟು ಕೊಡ್ತೇನೆ ಅಂತ ಕೂಡ ಹೇಳಿದ್ರು ಜಮೀರ್ ಅಹಮದ್ ಖಾನ್. ಇದೀಗ ಸಂಬರ್ಗಿ ಸಾಕ್ಷಿ ಎಂಬ ಸತ್ಯ ನನ್ನ ಬಳಿ ಇದೆ ಅಂತ ವಿಚಾರಣೆಗೆ ಹಾಜರಾಗಿದ್ದಾರೆ. ಶಾಸಕರು ಅವ್ರು ಎಷ್ಟು ದೊಡ್ಡವರು ಸರ್. ನೀವು ಶಾಸಕರಲ್ಲ. ಜಮೀರ್ ಅಹಮದ್ ಸರ್ ನಮಸ್ಕಾರ. ನನಗೆ ನೀವು ಯಾರಂತ ಗೊತ್ತಿಲ್ಲ, ನೀವು ಹೇಗೆ ಕಾಣಿಸ್ತೀರಾ ಅಂತ ನನಗೆ ಗೊತ್ತಿಲ್ಲ ಸರ್. ನೀವು ಕೈ ಮುಗ್ದು ನಾನು ಹೇಳ್ತೀನಿ ಸರ್, ಆ ಪ್ರಶಾಂತ್ ಸಂಬರ್ಗಿ ಅಂತ ಅನ್ನೋನು ಬಿಡಬೇಡಿ ಸರ್, ದಯವಿಟ್ಟು ಸರ್. ಕೈ ಮುಗ್ದು ನಾನು ಹೇಳ್ತೀನಿ, ನನಗೆ ಮದುವೆನೂ ಆಗಿಲ್ಲ ಸರ್. ಕೈ ಮುಗಿದು ಸರ್, ನೀವು ಮುದ್ದೆ ಅವ್ರನ್ನ ಬಿಡಬೇಡಿ ಸರ್, ದಯವಿಟ್ಟು ಸರ್. ಅವ್ರನ್ನ ಬಿಡಬೇಡಿ ಸರ್. ಅವ್ನು ಬೀದಿನ ಯಾಕೆ ನನ್ನ ಹಿಂದೆ ಬಿದ್ದಿದ್ದಾನೆ ಸರ್. ಕೈ ಮುಗ್ದು ನಾನು ರಿಕ್ವೆಸ್ಟ್ ಮಾಡ್ತೀನಿ ಸರ್. ತುಂಬಾ ಕಷ್ಟಪಟ್ಬಿಟ್ಟು ನಾನು ಕಲಾವಿದೆಯಾಗಿ ಮೇಲ್ ಬಂದಿದ್ದೀನಿ. ಜಮೀರ್ ಅಹಮದ್ ಸರ್ ಕೈ ಮುಗ್ದು ರಿಕ್ವೆಸ್ಟ್ ಮಾಡ್ತೀನಿ ಸರ್. ನನಗೆ ನೀವು ಯಾರಂತ ಗೊತ್ತಿಲ್ಲ, ನಿಮ್ಮ ಮೊಬೈಲ್ ನಂಬರ್ ನನ್ನ ಹತ್ರ ಇಲ್ಲ, ನಿಮ್ಮ ಬಗ್ಗೆ ನನಗೆ ಇದರಿಂದಾನೇ ಮಾಹಿತಿ ಗೊತ್ತಾಗಿದೆ ದಟ್ ನೀವು ತುಂಬಾ ದೊಡ್ಡ ಶಾಸಕರು. ದಯವಿಟ್ಟು ಅವನ್ನ ಬಿಡಬೇಡಿ ಸರ್, ಅಂಥವ್ರನ್ನ ಬಿಡಬೇಡಿ ಸರ್. ಅವ್ನು ಬೀದಿಯಲ್ಲಿ ಬಿದ್ದಿದ್ದ ನಾಯಿ ಬೇರೆ ಎಲ್ಲಾನ ಕೆಳಗಿಳಿತಿದ್ದಾನೆ ಸರ್. ತನಿಖೆ ಮಾಡಿ ನನ್ನ ಕೈವಾಡ ಇದೆಯಾ ಅಂತ ಗೊತ್ತಾದ್ರೆ. ಈಗ ಸಂಜನಾ ಎಲ್ಲಿದ್ದಾರೆ? ಸಂಜನಾ ಎಲ್ಲಿದ್ದಾರೆ? ಪೊಲೀಸ್ ಕಚೇರಿ. ಯಾರ ಸರ್ಕಾರ ಇರೋದು? ನಮ್ಮ ಕಾಂಗ್ರೆಸ್ ಸರ್ಕಾರ ಇದೆಯಾ? ಯಾರ ಸರ್ಕಾರ ಇರೋದು? ಬಿಜೆಪಿ ಸರ್ಕಾರ ಇರೋದು. ತನಿಖೆ ಅದಲ್ಲಾಗ್ಲಿ, ಅದಲ್ಲಿ ನನ್ನ ಕೈವಾಡ ಇದೆಯಾ ಅಂತ ಸಾಬೀತಾದ್ರೆ ನಾನು ಇರೋದು ಕರ್ನಾಟಕ ಆಸ್ತಿ ಎಲ್ಲ ಸರ್ಕಾರ ಕೊಡ್ತೀನಿ ಅಂತ ಹೇಳಿದ್ದೀನಿ ನಾನು. ಆಯುಷ್ ಜಾಸ್ತಿ ಇದೆ, ಸತ್ಯ ಇದ್ರಲ್ಲಿದೆ. ಈ ಸತ್ಯದಿಂದ ಇವತ್ತು ಸತ್ಯಕ್ಕೆ ಒಂದು ದೀಪ ಬೆಳಗ್ತಾ ಇದ್ದೀವಿ. ಸತ್ಯ ಇವತ್ತು ಹೊರಗೆ ಬರ್ತಾ ಇದೆ. ನಾನು ಏನಿಷ್ಟು ವರ್ಷ ಹೇಳ್ತಾ ಇದ್ದೀನಿ,
ಇನ್ಕಮ್ ಟ್ಯಾಕ್ಸ್ ಕಟ್ಟಿರ್ತಕ್ಕಂಥ ನಾನು ಇವತ್ತು ಸರ್ಕಾರಕ್ಕೆ ಇನ್ನೊಂದು ಆದಾಯನ ತರಿಸ್ತಾ ಇದ್ದೀನಿ. ಜಮೀರ್ ಅಹಮದ್ ಅವರ ಆಸ್ತಿನ ಸರ್ಕಾರಕ್ಕೆ ಕೊಟ್ಟಿಸ್ತಾ ಇದ್ದೀನಿ. ಇದು ಇದರಲ್ಲಿದೆ. ಈ ಸತ್ಯದಿಂದ ಜಮೀರ್ ಅಹಮದ್ ಶಾಸಕರು ಸರ್ಕಾರಕ್ಕೆ ಕೊಡ್ತಾರೆ ಆಸ್ತಿನ. ನಾನು ಇನ್ಕಮ್ ಟ್ಯಾಕ್ಸ್ ಕಟ್ತೀನಿ, ಜಮೀರ್ ಅಹಮದ್ ಅವರು ಈ ತರ ಕಟ್ತಾರೆ. ಸಿಸಿಬಿ ಕಚೇರಿ ಬಳಿ ಜಮೀರ್ ಅಹಮದ್ ಆಪ್ತ ಮುಜಾಹಿದ್ ಪಾಷಾ ದಿಢೀರ್ ಅಂತ ಪ್ರತ್ಯಕ್ಷನಾಗಿದ್ದಾನೆ. ಸಂಬರ್ಗಿ ಸಿಸಿಬಿ ಕಚೇರಿಯಲ್ಲಿ ಇರುವಾಗಲೇ ಪಾಷಾ ಎಂಟ್ರಿಯನ್ನ ಕೊಟ್ಟಿದ್ದಾನೆ. ಬಳಿಕ ಮಾತನಾಡಿದಂತ ಮುಜಾಹಿದ್ ಪಾಷಾ, ಸಿಸಿಬಿ ಅವರು ನಂಗೆ ನೋಟಿಸ್ ಕೊಟ್ಟಿಲ್ಲ, ನಾನು ಅಜ್ಮೀರ್ಗೆ ಹೋಗ್ಬೇಕಿತ್ತು, 4-5 ದಿನ ಊರಲ್ಲಿ ಇರೋದಿಲ್ಲ ಅಂತ ಹೇಳೋಕೆ ಬಂದಿದ್ದೆ ಅಷ್ಟೇ ಅಂತ ಮಾತನಾಡಿರುವಂಥದ್ದು. ಊರಲ್ಲಿ ಇಲ್ಲ ಅಂದ ಕೂಡಲೇ ಏನೇನೋ ಅನುಮಾನ ಬರುತ್ತೆ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾನೆ. ನನಗೇನು ನೋಟಿಸ್ ಬಂದಿಲ್ಲ. ನಾನು ಔಟ್ ಆಫ್ ಸ್ಟೇಷನ್ ಹೋಗ್ತಾ ಇದ್ದೀನಿ, ಅಜ್ಮೀರ್ ಹೋಗ್ತಾ ಇದ್ದೀನಿ. ಅದಕ್ಕೋಸ್ಕರ ನನ್ನ ಬಗ್ಗೆ ಏನಾದ್ರು ಇದ್ರೆ ಕೇಳೋಣ ಅಂತ ಬಂದಿದ್ದಷ್ಟೇ. ಇಲ್ಲ ನಾನು ಬಂದಿರೋದು ಅಜ್ಮೀರ್ಗೆ ಹೋಗ್ತಾ ಇದ್ದೀನಿ, 4-5 ದಿವಸ ಇರಲ್ಲ. ಇಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಏನಾರು ಒಂದು ಅಲಿಗೇಷನ್ ಮಾಡ್ತಾರೆ ಅಂತ ಹೇಳಿ ನಾನು ಕೇಳ್ಕೊಂಡು ಏನಾರು ನಂದಿದ ಕೇಸ್ ನಾನು ವಾಲಂಟಿಯರ್ ಆಗಿ ನಾನು ಹೊರಗಡೆ ಹೋಗ್ತಾ ಇದ್ದೀನಿ ಅಂತ ಹೇಳಕ್ ಬಂದಿರೋದು. 4-5 ದಿವಸಕ್ಕೋಸ್ಕರ ಹೋಗ್ತಾ ಇದ್ದೀನಿ, ಅದಕ್ಕೋಸ್ಕರ ಪರ್ಮಿಷನ್ ತಗೊಳಕ್ ಏನಾಗಿದೆ. ಜಮೀರ್ ಅಹಮದ್ ಖಾನ್ ಅವರು ನನ್ನ ಮೇಲಿರುವಂತ ಆರೋಪ ಸಾಬೀತಾಗಿದ್ದೇ ಆದಲ್ಲಿ ನನ್ನ ಆಸ್ತಿಯನ್ನು ಸರ್ಕಾರಕ್ಕೆ ಬರ್ಕೊಡ್ತೀನಿ ಅಂತ ಹೇಳಾದ್ಮೇಲೆ ಬಿಜೆಪಿ ನಾಯಕರು ಸಾಕಷ್ಟು ಜನ ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ರೇಣುಕಾಚಾರ್ಯ ಜಮೀರ್ ಅಹಮದ್ ಒಬ್ಬ ಗುಜ್ರಿ ಗಿರಾಕಿ ಅಂತ ಹೇಳಿದ್ರೆ, ಸಿಟಿ ರವಿ ಮಾತನಾಡಿ ಅವರ ಆಸ್ತಿ ಅಕ್ರಮವಾಗಿದ್ರೆ ಸರ್ಕಾರನೇ ಮುಟ್ಟುಗೋಲು ಹಾಕೊಳ್ಳುತ್ ಕಣ್ರಿ ಅಂತ ಹೇಳಿದ್ದಾರೆ. ಸೋಮಶೇಖರ್ ಅವರು ಮಾತನಾಡಿ ತಪ್ಪು ಮಾಡಿಲ್ಲ ಅಂದಮೇಲೆ ಜಮೀರ್ಗೆ ಯಾಕೆ ಗಿಲ್ಟು ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಜಮೀರ್ ಅಹಮದ್ ಅವರ ಮಾತನ್ನು ಗಂಭೀರವಾಗಿ ತಗೊಳ್ತೀರಾ? ಗಂಭೀರವಾಗಿ ತಗೊಳ್ಳೋದಾಗಿದ್ದರೆ ಅವ್ರು ಇಷ್ಟೊತ್ತಿಗೆ ವಾಚ್ಮ್ಯಾನ್ ಆಗಿರಬೇಕಿತ್ತು. ಅವ್ರು ಹೇಳಿದ್ರೋ ಇಲ್ವಾ, ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಲ್ಲ, ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಿ BJP ಸರ್ಕಾರ ಬಂದರೆ ನಾನು ಯಡಿಯೂರಪ್ಪನ ಮನೆ ವಾಚ್ಮ್ಯಾನ್ ಆಗ್ತೀನಿ ಅಂತ ಹೇಳಿದರು. ಆಗಿದ್ದಾರಾ? ಹಾಗಾಗದೇ ಇರೋರು ಆಸ್ತಿ ಬರ್ಕೊಡ್ತಾರಾ? ಮತ್ತು ಆಸ್ತಿ ಅಕ್ರಮ ಆದರೆ ಸರ್ಕಾರವೇ ಮುಟ್ಗೋಲು ಹಾಕೊಳ್ಳುತ್ತೆ. ಅವ್ರೆಲ್ಲಿ ಬರ್ಕೊಡೋದು? ಸರ್ಕಾರವೇ ಮುಟ್ಗೋಲು ಹಾಕೊಳ್ಳುತ್ತೆ. ಹಾಗಾಗಿ ಅವರ ಈ ರಾಜಕೀಯ ಹೇಳಿಕೆ ಬಗ್ಗೆ ನಾವು ರಾಜ್ಯದ ಜನನೇ ಗಂಭೀರವಾಗಿ ತಗೊಂಡಿಲ್ಲ. ನಿಜವಾಗ್ಲೂ ಅವರು ಮಾತಿಗೆ ತಕ್ಕಂತೆ ನಡೆಯೋರಾದರೆ ಮೊದಲು ಏನಾಗಬೇಕು? ಅವರು ಆಗಿದ್ದಾರೆ, ಅವರು ಮೊದಲು ಅದಾಗಲಿ. ಏಳಗಿ ಅಂದರೆ ನಾಲ್ಗೆ ಮಾತನಾಡೋಕ್ಕಿಂತ ಮುಂಚೆ ಪ್ರಾಮಾಣಿಕವಾಗಿ ಮಾತನಾಡಬೇಕಾಗ್ತದೆ. ಕೆಲವರು ಮಾತನಾಡಿದ್ರೆ ಅದರಂತೆ ನಡ್ಕೊಳ್ತಾರೆ. ನೋಡಿ, ಅಲ್ಪಸಂಖ್ಯಾತರ ಹೆಸರನ್ನು ಹೇಳ್ಕೊಂಡು ರಕ್ಷಣೆ ಪಡೀತಕ್ಕಂಥದ್ದು ತಪ್ಪು. ಶಾಸಕನ ಮೇಲೆ ಎಲ್ಲ ಒಂದೇ, ಇದರಲ್ಲಿ ರಕ್ಷಣೆ ಅವ್ರಿಗೆ ಇವ್ರಿಗೆ ಅಂತಕ್ಕಂಥದ್ದಿಲ್ಲ. ಇವರು ಅಕಸ್ಮಾತ್ ಯಾರು ಚಾರ್ಜ್ ಮಾಡಿದ್ದಾರೆ ಜಮೀರ್ ಮೇಲೆ, ಇವ್ರು ಇಲ್ಲ ಅಂತಂದ್ರೆ ಯಾಕೆ ಅವೆಲ್ಲ ಹೇಳ್ತಾರೆ? ರಕ್ಷಣಾ ಅಲ್ಪಸಂಖ್ಯಾತರು ಅಂತ ಯಾಕೆ ಹೇಳ್ತಾರೆ? ನಾನು ಜಮೀನು ಮಾರಾಟ ಮಾಡ್ತೀನಿ ಅಂತ ಯಾಕೆ ಹೇಳ್ತಾರೆ? ಒಂದೇ ವರ್ಡ್ ಹೇಳಬೇಕು. ಅವ್ರು ಅಲಿಗೇಷನ್ ಮಾಡ್ತಿದ್ದಾರೆ, ಅವ್ರ ಅಲಿಗೇಷನ್ನ ನಾನು ಇಲ್ಲ ಅಂತ ಪ್ರೂವ್ ಮಾಡ್ತೀನಿ. ಇಲ್ಲ, ನೀವು ಕಾನೂನು ಕ್ರಮ ಕೈಗೊಳ್ಳಿ ಅಂತಕ್ಕಂಥದ್ದು ಹೇಳಬೇಕು ವಿನ ಅಲ್ಪಸಂಖ್ಯಾತರ ರಕ್ಷಣೆ ಪಡಿತಕ್ಕಂಥದ್ದು ಉದ್ದೇಶ ಏನು? ಗಿಲ್ಟಿ ಯಾಕೆ ಬರ್ತದೆ? ಒಂಥರ ಚಿಲ್ಲರೆ ಗಿರಾಕಿ, ಗುಜರಿ ಗಿರಾಕಿ, ಅನೈತಿಕ ಚಟುವಟಿಕೆಗಳಿಂದಲೇ ಜಮೀರ್ ಅಹಮದ್ ಉನ್ನತ ಮಟ್ಟಕ್ಕೆ ಬೆಳೆದವನು. ಆರ್ಥಿಕವಾಗಿ ರಾಜಕೀಯ ಸದೃಢಾಗಿದೆ ಅವನ ಅನೈತಿಕ ಚಟುವಟಿಕೆಗಳು. ಇದಕ್ಕೆಲ್ಲ ಕಾರಣ ಜಮೀರ್ ಅಹಮದ್ ನಡವಳಿಕೆಗಳು. ಬಹುಶಃ ಆತ ಅನೇಕ ಬಾರಿ ದುಬೈ, ಶ್ರೀಲಂಕಾ, ಬೇರೆ ಬೇರೆ ದೇಶಗಳಿಗೆ ಕ್ಯಾಸಿನೋದಲ್ಲಿ ಭಾಗವಹಿಸಿದರೆ ಬಹುಶಃ ತನಿಖೆಯಿಂದ ಹೊರಗಡೆ ಸತ್ಯಾಂಶ ಬರುತ್ತೆ. ನೀನು ಇವತ್ತಿಂದಲೇ ರಾಜಕೀಯ ಸನ್ಯಾಸ ತೆಗೆದುಕೊಳ್ಬೇಕು. ಬಹುಶಃ ನಮ್ಮ ಸರ್ಕಾರ ಎಲ್ಲ ತನಿಖೆ ಹಂತದಲ್ಲಿದೆ, ತನಿಖೆ ಮಾಡುತ್ತೆ, ನಿರ್ದಾಕ್ಷಿಣ್ಯ ಕ್ರಮ ಜರುಗಿಸ್ತೀವಿ. ನಿನ್ನ ಆಸ್ತಿ ಯಾವುದು ಸ್ವತಂತ್ರವಾಗಿ ದುಡಿಮೆಯಿಂದ ಬಂದಂಥ ಆಸ್ತಿ ಅಲ್ಲ.